ಏನೇ ಆಗಲಿ 3,100 ರೂಪಾಯಿ ಸರ್ಕಾರ ಅದನ್ನು ಪಾಲನೆ ಮಾಡಲೇಬೇಕು, ತಗೋಲೇಬೇಕು. ತಗೊಂಡ್ರ ಮೂಲಕ ನಾವು ಸ್ವಾಭಿಮಾನದ ರೈತರನ್ನು ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವಂತ ಬೇಡಿಕೆ. ಹಾಗಾಗಿ ನಾವೇನ್ ಮಾಡಿದ್ರೆ ಸ್ವಾಭಿಮಾನಿ ರೈತರ ಐಕ್ಯ ಹೋರಾಟ ಸಮಿತಿ ಇದು ನಿರಂತರವಾಗಿ ನಿಮ್ಮ ಬಗ್ಗೆ ಸ್ಪಂದನೆ ಮಾಡ್ತದ. ಇದು ಕಬ್ಬಿಗೆ ಅಷ್ಟೇ ಅಲ್ಲ, ನೀವು ತೊಗರಿ ರೇಟ್ ಸಿಗಬೇಕು, ಹತ್ತಿಗೆ ಸಿಗಬೇಕು. ಇವತ್ತು ಕರೆಂಟಿನ ವಿಷಯ ಬಂದ್ರ ಟಿಸಿ ಸುಟ್ಟು ತಂಗಿ 1,000 ರೂಪಾಯಿ ತಗೋತಾರ. ಮಗ 21 ವರ್ಷ ಫುಲ್ ಕುಡಿದು ಅವ್ನು ಆಗಿರೋದು ನೋಡಕ್ಕಾಗಲ್ಲ ಹಂಗಾಗೇನೆ. ಅದರಿಂದ ನಮ್ಮ ಎಣ್ಣೆ ನಿಲ್ಲಿಸಲೇಬೇಕು. ನೀವು ಕುಡಿಬೇಡ ಅಂತ ಹೇಳಿದ್ರೆ ಮನೆಗೆ ಬರಲ್ಲ ಸರ್. ಹಂಗೆ ತಂದೆ ಮಗ ಒಳಗೆ ಕುಡಿತಿದ್ದಾರೆ. ಯಾರಿಗೆ ಹೇಳ್ಬೇಕು ನಾವು ಏನು ಮಾಡಬೇಕು? ಹ್ಞೂ ಸರ್, ಊರಾಗ ಸಿಗೋದ್ರಲ್ಲೇ ಕುಡಿತಿರೋದು. ಊರಾಗ ಪ್ರತಿ 5 ಮನೆಗೂ ಕುಡಿತಾ ಇದ್ದಾರೆ. 5 ಅಂಗಡಿಯಾಗೂ ಫುಲ್ ಯಾವಾಗಲೂ ಎಣ್ಣೆ 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 ಎಣ್ಣೆ. ಅದಕ್ಕೋಸ್ಕರನ ಈ ಊರಾಗ ಮಾತ್ರ ಎಣ್ಣೆ ಬಿಡಲೇಬೇಕು ಸರ್, ಮಾಡಲೇಬಿಡ್ತು ಒಟ್ಟಿಗೆ. ಈಗ ಇಲ್ಲಿ ಸ್ಕೂಲಿಂದ 1 ಕಿಲೋಮೀಟ್ರ್ ದೂರ ಮುಂತಾಗಿಲ್ಲ, ಅಲ್ಲೇ 3 ಹೆಜ್ಜೆ ಎತ್ತಿಕ್ರಿ ಅಲ್ಲೇ ಅಂಗಡಿ ಸರ್. ಈ ಸ್ಕೂಲ್ ಹತ್ರ ಯಾರನ್ನ ಎಣ್ಣೆ ಮಾಡ್ತಾರಾ? ಇಲ್ಲ ತಾನೇ. ಅದಕ್ಕೆ ಅದು ಎಣ್ಣೆ ಮಾತ್ರ ನಿಲ್ಲಿಸಲೇಬೇಕು. ಹ್ಞೂ ಸಹ ಮಾಡ್ತಾರೆ. ಈ ಸ್ಕೂಲಿಂದ 5 ಕಿಲೋಮೀಟ್ರ್ 9 ಕಿಲೋಮೀಟ್ರ್ ದೂರ ಇರ್ಬೇಕಾನೆ. ಇಲ್ಲ 2 ಕಿಲೋಮೀಟ್ರ್ ಅಲ್ಲ, ಒಂದು 3 ಹೆಜ್ಜೆ ಸಹ ಇರೋದು. ಅದಕ್ಕೋಸ್ಕರ ಈಗ ಮಕ್ಕಳಿಗೆಲ್ಲ ತೊಂದರೆ ಆಗ್ತೈತೆ. ನಾವು ಅಲ್ಲೇ 2 ಗುಡಿ 3 ಸರಿ ಸಲ ಮಾಡ್ತಿರೋದು. ಇದು ಗುಡಿ 3 ಸರಿ ನಾವು ಹಂಗೆ ಮಾಡ್ತಿರೋದು ಜಗಳ ಸರ್. ನಾವು ಹೇಳಿದ್ವಿ ಸಹ ಅಲ್ಲೇ 3 ಸರಿ ಹೋಗಿ ಈ ಥರನ ಎಲ್ಲ ಆಡ್ಕೊಂಬರ್ಗೆಲ್ಲ ಆಡಕತ್ತೆ ಮಾಡಿ ಸುಮ್ಮನೆ ನಾವು 3-4 ಸರಿ ನಾವು ಹೋಗಿದ್ವಿ. ಆದರೆ ಯಾರು ಮತ್ತೇನಂದ್ರೆ ಯಾವುದೇ ಕಾರಣಕ್ಕೆ ಎಣ್ಣೆ ಮಾರ್ಬಿಡ್ತು ಒಟ್ಟಿಗೆ ಬೇಕಾದ್ರೆ ನಮಗೆ. ನಮ್ಮ ಊರಾಗೆ ಎಣ್ಣೆ ಮಾರ್ಬಿಡ್ತಾರೆ ಸರ್, ಅಷ್ಟೇ ಬೇಕಾದ್ರೆ ನಮಗೆ. ಹ್ಞೂ ಅಂತ ಹೇಳ್ತಾರೆ ಸರ್. ಅದಕ್ಕೆ ಯಾವುದೇ ಕಾರಣಕ್ಕೆ ಎಣ್ಣೆ ಮಾರೋದು ಮಾತ್ರ ನಿಲ್ಲಿಸಲೇಬೇಕು ಸರ್. ಯಾವುದೇ ಕಾರಣಕ್ಕೂ ಮಾರ್ಬಿಡ್ತು ಅಷ್ಟೇ ಬೇಕಾದ್ರೆ.